ನಾಗರಾಲಂಕಾರ ಏನ ಹೇಳಲಿ ನಿನ್ನ ಮಹಿಮೆ ಅಪಾರ ಹೇಗೆ ಬಣ್ಣಿಪೆ ನಿನ್ನ ನಾಗರ ಸಂಸ್ಕೃತ ಮಾಧ್ಯಮದಲ್ಲಿ ಪದ್ಮಗಂಧಿ ಅನ್ನುವ ಈ ಚಲಚಿತ್ರವನ್ನು ನಮ್ಮ ಸುಚೀಂದ್ರ ಪ್ರಸಾದ್ ಅವರು ಎಸ್.ಆರ್. ಲೀಲಾ ಅವರ ಸಹಯೋಗದೊಂದಿಗೆ ನಿರ್ಮಾಣ ಮಾಡಿದ್ದಾರೆ. ಸಂಸ್ಕೃತ ಸಾಹಿತ್ಯಕ್ಕಿರತಕ್ಕಂತಹ ಸಾಮರ್ಥ್ಯ ಅನ್ನೋದು ಈ ಚಲಚಿತ್ರದ ಮೂಲಕವೂ ಕೂಡ ಪ್ರಕಟವಾಗಲಿ, ದೇಶ ವಿದೇಶಗಳಲ್ಲಿ ಇದಕ್ಕೆ ಖ್ಯಾತಿ ದೊರೆಯಲಿ ಅಂತ ನಾವು ಆಶಿಸ್ತೀವಿ. ಪದ್ಮಗಂಧಿ ಪದ್ಮಗಂಧಿ ಘನ ಸಂಗತಿಯನ್ನು ಘನವಾಗಿ ಹೇಳ್ತಾ ಇರುವಂಥದ್ದು. ನೀನು ಅಷ್ಟೇ ಕುತೂಹಲದಿಂದ ಕೇಳ್ತಾ ಏನು ಹೇಳಲಿ ಮಹಿಮೆಯ ಪಾರ ಹೇಗೆ ಬಣ್ಣಿಪೆ ನಿನ್ನ ನಾಗರಾಲಂಕಾರ ಏನು Away from the team, Padmagandhi would like to thank the IDIFF for having chosen us as the winner, and I have my certificate of achievement, which is proudly presented as a best Indian feature film, Padmagandhi. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಪರಂಪರೆ ಇದೆ ಕನ್ನಡ ಚಿತ್ರರಂಗದಲ್ಲಿ. ಸಿನಿಮಾ ಬರುವ ಮೊದಲು ಒಂದು ಪೂರ್ವ ರಂಗವನ್ನು ಸಿದ್ಧಗೊಳಿಸುವಂಥದ್ದು, ಅದಕ್ಕೀಗ ಪ್ರಮೋಷನ್ನೋ ಪ್ರಚಾರವೋ ಇತ್ಯಾದಿ ಕರೆಯಲಾಗ್ತದೆ. ಅದರ ನಂತರ ಸಿನಿಮಾ ನೋಡಿ ನಾವು ಮಾತಾಡ್ತೇವೆ, ಮತ್ತು ಸಿನಿಮಾದ ಬಗ್ಗೆನೂ ಮಾತಾಡ್ತೇವೆ. ಪದ್ಮಗಂಧಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮಜಲನ್ನು, ಹೊಸ ಆಲೋಚನೆಯನ್ನು, ಹೊಸ ಚಿಂತನೆಯನ್ನು, ಹೊಸ ಕಟ್ಟುವಿಕೆಯನ್ನು ಅದು ಮಾಡಿದೆ ಅಂತ ನಾನು ಅತ್ಯಂತ ದೃಢವಾಗಿ ಹೇಳಬಲ್ಲೆ. ಆರಂಭದಲ್ಲಿ ಬಿಡುಗಡೆ ಮೊದಲು ನನಗೆ ಈ ಮಹನೀಯರಿಗೆ ಸಿಕ್ಕಲಿಕ್ಕಾಗಿಲ್ಲ. 2 ದಿಗ್ಗಜರ ಅನುಸಂಧಾನ, ಅದು ಆಸ್ಫೋಟವೂ ಆಗ್ಬೋದು. ಹಾಗಾಗಿ ನನಗೆ ಸಿಗಲಿಕ್ಕಾಗಿಲ್ಲ. ಆದರೆ ಈಗ ಅದು ಬಿಡುಗಡೆಯಾಗಿದೆ, ಮತ್ತು ನಿಮ್ಮ ಮನೆ ಮನಸ್ಸಿನಲ್ಲಿ ಎಲ್ಲರೂ ನಿಮ್ಮ ಮನೆಯಲ್ಲೇ ಕೂತು ನೋಡಬಹುದಾದ ಸಾಧ್ಯತೆಗಳಿಗೂ ಅದು ಒಗ್ಗಿದೆ. ಹಾಗಾಗಿ ಈ ಹೊತ್ತಿನಲ್ಲಿ ಅದರ ಹುಟ್ಟುವಿಕೆ ಮತ್ತು ಅದರ ಕಟ್ಟುವಿಕೆ, ಅದರ ಪ್ರಸ್ತುತತೆ, ವರ್ತಮಾನದಲ್ಲಿ ಪದ್ಮಗಂಧಿಯನ್ನು ನಾವು ಯಾಕೆ ನೋಡಬೇಕು, ಆ ನೋಡುವ ಮೂಲಕ ನಮಗೆ ಏನು ದಕ್ಕುತ್ತದೆ, ಏನು ಸಿಗ್ತದೆ. ಯಾಕೆಂದರೆ ಸುಚೇಂದ್ರ ಪ್ರಸಾದ್ ಮತ್ತು ನಮ್ಮ ಮೇಡಮ್ಮು ಅವರಿಬ್ಬರು ವಿಚಾರದ ದೃಷ್ಟಿಯಿಂದಲೂ ಮತ್ತು ಅನುಭವದ ದೃಷ್ಟಿಯಿಂದಲೂ ಲೀಲಾ ಅವರ ಸಾಧನೆಯೇನು ಕಡಿಮೆ ಅಲ್ಲ. ಸುಚೇಂದ್ರ ಪ್ರಸಾದ್ ಅವರು ಈಗಾಗಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡು ತನ್ನದೇ ಆದ ಕೃತುಶಕ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಂಸ್ಕೃತಿಕ ಜಗತ್ತಿನಲ್ಲಿ ಅವರು ಸ್ಥಿರೀಕರಿಸಿದರು. ಹಾಗಾಗಿ ಪದ್ಮಗಂಧಿಗೆ ಅದು ಬಿಡುಗಡೆ ಆಗುವ ಮೊದಲೇ ಅದಕ್ಕೆ ಅದರದೇ ಆದಂಥ ಒಂದು ಪಾತ್ರೋಚಿತವಾದಂಥ ಸೃಜನಾತ್ಮಕವಾದಂಥ ನೆಲೆ ಪ್ರಾಪ್ತವಾಗಿದೆ. ಅದನ್ನು ನಾವೇನು ಹೇಳಬೇಕಾಗಿಲ್ಲ. ಹಾಗಾಗಿ ಪದ್ಮಗಂಧಿ ಸಿನಿಮಾದ ಬಗ್ಗೆ ಒಂದಿಷ್ಟು ಈ ಹೊತ್ತಿನಲ್ಲಿ ಮಾತಾಡುವುದರ ಅರ್ಥ ಏನು ಅಂತಂದರೆ, ಅದು ಜನರ ಎದುರು ಬಂದಿದೆ, ಜನ ಅದನ್ನು ನೋಡಿದ್ದಾರೆ, ಸ್ವೀಕರಿಸಿದ್ದಾರೆ, ಮತ್ತು ಇನ್ನೂ ನೋಡುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಅವರನ್ನೇ ಬೆದಕುವ ಮೂಲಕ ಪದ್ಮಗಂಧಿಯನ್ನು ಇನ್ನಿಷ್ಟು ನಿಮಗೆ ಆಪ್ತವಾಗಿಸುವ, ಹತ್ತಿರವಾಗಿಸುವ, ಮತ್ತು ನೀವು ನೋಡಲೇಬೇಕು, ಅದನ್ನು ನೋಡದೇ ಇದ್ದರೆ ಏನೋ ಒಂದು ಕಳ್ಕೊಳ್ತೀರಿ ಮುಂದಿನ ಜನಾಂಗದ ದೃಷ್ಟಿಯಿಂದ ಅನ್ನುವ ಒಂದು ಗಾಂಭೀರ್ಯದಿಂದಲೂ ಕೂಡ ಇವತ್ತು ಇವರಿಬ್ಬರನ್ನು ಮಾತಾಡಿಸ್ಬೇಕು ಅನ್ನುವಂಥದ್ದಕ್ಕೆ ಇಷ್ಟು ಕಾಲ ಕಾಯಬೇಕಾಯ್ತು. ಅವರು ಕಾಯಿಸಿದ್ದಲ್ಲ, ನಾನೇ ಕಾದಿದ್ದು. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಹೇಳಿ, ಈಗ ನಿಮ್ಮ ಇದರ ಸರದಿ ಪದ್ಮಗಂಧಿ, ಅದರ ಆ ಹುಟ್ಟು, ಅದರ ಬೆಳವಣಿಗೆ ಮತ್ತು ವರ್ತಮಾನದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಅದನ್ನು ನೋಡಬೇಕು ಅಂತ ನನಗೆ ಅನಿಸಿತು. ಆ ಸಿನಿಮಾವನ್ನು ನೋಡಿದಾಗ, ಸಿನಿಮಾವನ್ನು ನೋಡುವ ನೋಟಕ್ಕೆ
ದಕ್ಕುವ ರೀತಿ 2-3 ಬಗೆ ಇದೆ. ನಾವು ಇದನ್ನು ಯಾವುದೋ ಒಂದು ಜನಪ್ರಿಯ ಸಿನಿಮಾ ಥರ ನೋಡಲಿಕ್ಕಾಗೋದಿಲ್ಲ, ಅಥವಾ ಪಕ್ಕಾ ಆರ್ಟ್ ಮೂವಿ ಅಂತ ಅದನ್ನು ಒಂದು ನೆಲೆಯಲ್ಲಿ ನೋಡಲಿಕ್ಕೂ ಆಗೋದಿಲ್ಲ. ಈ ಸಿನಿಮಾವನ್ನು ನೋಡಬೇಕು ಅಂತಂದರೆ ಬಹುಶಃ ಒಂದು ಸಾಮಾಜಿಕ ಸಾಂಸ್ಕೃತಿಕ ಒಂದು ಜ್ಞಾನ, ನಮ್ಮ ಪೌರಾಣಿಕ ಅಥವಾ ನಮ್ಮ ಅಸ್ಮಿತೆ, ಇದೆಲ್ಲವೂ ಒಂದು ಚೂರು ಅದರ ಆವರಣ ಪ್ರಜ್ಞೆ ಇದ್ದರೆ ಪದ್ಮಗಂಧಿ ಹೆಚ್ಚು ಅರ್ಥ ಆಗುತ್ತೆ ಮತ್ತು ಆಪ್ತವಾಗುತ್ತೆ ಅಂತ ನಾನು ಅಂದ್ಕೊಂಡೆ ಅದನ್ನು ನೋಡಿದ್ಮೇಲೆ. ಹೇಳಿ ಸರ್. ತಾರಾಮೂಲಿ ಉಳ್ಳಂತಹ ಚಿತ್ರವಿಮರ್ಶೆಯನ್ನು ತುಂಬ ತಳಸ್ಪರ್ಶಿಯಾಗಿ ಮಾಡಬಲ್ಲಂಥ ನಮ್ಮೆಲ್ಲರಲ್ಲಿ ಹೆಚ್ಚಿನ ಬೀಗ ಪ್ರತಿಯವರು ಮುಂದೆ ಚಿತ್ರವಿಮರ್ಶೆ ಅದ್ಭುತ ಅಗತ್ಯ, ಯಾಕಂದರೆ ಅದೀಗ ಮಾಧ್ಯಮಗಳಲ್ಲಿ ಈಗಾಗಲೇ ನಾವುಡಿ ಯಾಕೆ ತಾರಾಮೌಲ್ಯ ಚರ್ಚನೆ ಅಂತಂದರೆ ತಾರೆಯರಿಗೆ ಮೌಲ್ಯ ತಂದುಕೊಟ್ಟಂಥ ಚಿತ್ರದರ್ಶಕರು ಬೀಗಣತಿಯರು ತುಂಬಾ ನನಗೆ ಗೊತ್ತಿದೆ, ಅದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೆ ಬೀಗಣಪತಿ ಅವರು ಚಿತ್ರವಿಮರ್ಶೆ ಮಾಡ್ತಿದ್ದಾರೆ, ಚಿತ್ರವನ್ನು ವೀಕ್ಷಿಸಿ ಇದ್ರ ಬಗ್ಗೆ ಬೆದಕ್ತಿದ್ದಾರೆ ಅಂತ ಅಂದಾಗ ನಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ ಯೋಚನೆ ಮಾಡ್ತೀನಿ. ನಾನು ಸರದಿಗಿಂತಲೂ ವರದಿ ಅಂತ ಯೋಚನೆ ಮಾಡ್ತೀನಿ. ಇದೆಲ್ಲೂ ಆರಂಭವಾದದ್ದು ಕೆಲವು 10-16 ವರ್ಷಗಳ ಹಿಂದೆ. ಪ್ರೊಫೆಸರ್ ಎಸ್.ಆರ್. ಲೀಲಾರು ತುಂಬ ಜನರಿಗೆ ಗೊತ್ತಿದೆ, ಅವ್ರು ಲೇಖಕರು ಹೌದು, ಸ್ವಂತ ವಾಹಿನಿ ಮುಖಾಂತರ ಅನೇಕ ನೆಲದ ವಿಚಾರಗಳು ಹೇಳ್ತಿರೋರು. ಯಾಕೆ ಈ ಥರ ಬೀಟಿಕೆ ಕೊಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಈ ಪರಂಪರೆಯಲ್ಲಿ ಪರಮವಾದುದನ್ನು ಪೊರೆ ಅಂತ ಅನ್ನೋಲ್ಲ, ಮತ್ತು ಕಣ್ಣಿಗೆ ಈ ಹಿಡಿದಿರುವ ಪೊರೆ ಇದೆಯಲ್ಲ, ಅವೆರಡನ್ನು ಸರಿಸುವ ಕೆಲಸವನ್ನು ಪ್ರೊಫೆಸರ್ ಎಸ್.ಆರ್. ಲೀಲಾರು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪುಸ್ತಕವನ್ನು ಅಥವಾ ಯಾವುದನ್ನಾದರೂ ಹಿಡಿದಾಗ ಅದರ ಹಿಂದೆ ಹೋಗಿ ಅದರ ಅಧ್ಯಯನಕ್ಕೆ, ಅದರ ಅಧ್ಯಾಪನಕ್ಕೆ ತೊಡಗತಕ್ಕವರು ಪ್ರೊಫೆಸರ್ ಎಸ್.ಆರ್. ಲೀಲಾರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿದ್ದವರು, ಮೇಲ್ಮನೆಯಲ್ಲೂ ಸಹ ಅನೇಕ ಅದರ ವಿಚಾರಕ್ಕೆ ಮಂಡಿಸಿದ್ದವರು. ಹಾಗೆ ಮಂಡನೆಯ ವಿಚಾರವಾಗಿ ಪದ್ಮಗಂಧೀತ ಅವರೇ ಕೊಟ್ಟು ಸೂಚಿಸಿದಂಥ ಇಟ್ಟಂಥ ಶಿರೋನಾಮೆ ಅದು. ಅದೊಂದು ಪದ್ಮ ಸಂಬಂಧಿ ಅನ್ನೋ ಅರ್ಥದಲ್ಲಿ ಪದ್ಮಗಂಧಿ ಪರಿಮಳವೂ ಹೌದು, ಪದ್ಮಗಂಧ ಅಂತಂದಾಗ ಸಂಬಂಧವೂ ಹೌದು ಅಂತ ಅವರೇ ವಿವರಿಸ್ತಾರೆ ಅದನ್ನು. ಈ ರೀತಿ 16 ವರ್ಷಗಳ ಹಿಂದೆ ನಮ್ಮ ಈ ನೆಲದಲ್ಲಿ ಪದ್ಮಕ್ಕಿರುವ ವೈಶಾಲ್ಯ, ವಿಸ್ತಾರ ಯಾಕೆ ಇದು ಇಷ್ಟೊಂದು ಅಗಾಧವಾದಿದೆಯಲ್ಲ ಇದು, ಈ ಅಗಾಧತೆಗೆ ಕಾರಣವೇನು ಅಂತ ಹುಡುಕ್ತಾ ಹೋಗಿ ಒಂದು ದೊಡ್ಡ ಸಂಗ್ರಹವನ್ನು ಮಾಡಿಟ್ಕೊಂಡು ಒಂದು ಕೆಲವು 5-6 ವರ್ಷಗಳ ಹಿಂದೆ ಇದೊಂದು ಸಂಗ್ರಹ ಇದೆ, ಇದನ್ನು ನಾನೊಂದು ಸಾಕ್ಷಿತ್ರವಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೇನೆ ಅಂತ ಅವ್ರು ಈ ಥರದ್ದೇ ಅವ್ರು ಯೋಚನೆ ಮಾಡುವಂಥದ್ದು. ಬದಿಗೆ ಕೂತಿದ್ದಾರೆ, ಅದಕ್ಕೆ ನಿರ್ಭಯೆಯಿಂದ ಹೇಳಿರ್ಬೋದು. ಯಾಕೆಂದರೆ ಅದು ನಿರ್ವ್ಯಾಜ ಪ್ರೀತಿ, ಯಾವುದನ್ನಾದರೂ ಅವ್ರು ಹೇರಬೇಕು ಅಂತ ಹೊರಟಾಗ ನಿರ್ವ್ಯಾಜ ಪ್ರೀತಿ, ಅವ್ಯಾಜವಾಗಿ ಇದನ್ನು ನಿಷ್ಕಲ್ಮಶೋ ನಿಶ್ಚಯವೂ ಉಂಟು, ತುಂಬ ವಸ್ತುನಿಷ್ಠ ಅದು ಹುಡುಕಾಟ ಇದೆ ಅವರು. ಆ ಥರದ ಅನ್ವೇಷಕ ಬುದ್ಧಿ ಇರುವಂಥ ನಮ್ಮ ವಿದುಷಿ ಅವರು ಸಾಕ್ಷಿ ಚಿತ್ರವನ್ನು ಮಾಡಬೇಕು ಅಂತ ಹೇಳಿದಾಗ ನಾವು ಪರಸ್ಪರ ಕೂತು ಬೇರೆ ಬೇರೆ ಆಯ್ಕೆಗಳು ಮುಂದೆ ಇತ್ತು, ಅದು ನನ್ನನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಇದು ನನಗನ್ಸುತ್ತೆ ಆ ಥರದೊಂದು ಭಾವನೆ ಬಹಳ ಮುಖ್ಯ. ನೆಲಮೂಲದ ಕುರಿತಾಗಿರ್ಬೋದಂಥ ತಾದಾತ್ಮ್ಯ, ತನ್ಮಯ, ತಲ್ಲೀನರಾಗಿರೋದು ಇದೆಯಲ್ಲ, ಅವೆಲ್ಲವೂ ಇದ್ದಾಗ ವಿಶೇಷವಾದ ಅರ್ಥಪ್ರಾಪ್ತಿ ವ್ಯಾಪ್ತಿ ಸಿಕ್ಕುತ್ತೆ ಚಿತ್ರಕ್ಕೆ ಅನ್ನೋ ಕಾರಣಕ್ಕೆ ಪದ್ಮಗಂಧಿಯನ್ನು ನೀವು ಮಾಡ್ಬೋದು ಅಂತ ಕೇಳಿದಾಗ ನಾನು ಒಂದು ಹೇಳಿದೋದು ಇದು ಆರಂಭ ಹೇಳ್ತೀನಿ. ಅದಾದ ಮೇಲೆ ಸುದೀರ್ಘವಾದೊಂದು ಪ್ರಯಾಣವಾದದ್ದನ್ನು ತಾವು ಈಗ ವಿವರಿಸಿ ಹೇಳಿದ್ದೀವಿ. ಅದು ಹೇಗೆ ಅಂದರೆ, ಚಿತ್ರವನ್ನು ಮಾಧ್ಯಮದ ಸದ್ಬಳಕೆ ಮಾಡಿಕೊಂಡು ಮಾಡಿದ್ದು ಒಂದಾದರೆ, ಇನ್ನಭೂತೋ ಅನ್ನೋ ಹಾಗೆ ಈ ಹಿಂದೆ ಯಾರೂ ಈ ಮಾಧ್ಯಮದಲ್ಲಿ ಈ ಥರದೊಂದು ಚರ್ಚೆಯೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಅಡಕವನ್ನು ಕೇವಲ ಭಾರತಕ್ಕೆ ಸೀಮಿತವಾಗಿಸದೆ ವೈಶ್ವಿಕ ನೋಟ ಕೊಟ್ಟು ದೈವಿಕ ಕಲೆ ಯಾಕೆ ಇದಕ್ಕೆ, ಯಾಕೆ ಪದ್ಮ ಅಂತಂದರೆ ಅದು ಯೋಗ ಆಗಿರ್ಬೋದು, ವೇದ ಆಗಿರ್ಬೋದು, ಅಥವಾ ಪುರಾಣವಾಗಿರ್ಬೋದು, ಪ್ರಾಚೀನ ಕಾಲದಿಂದ ಹಿಡಿದು ಅರ್ವಾಚೀನದವರೆಗೆ ಇಷ್ಟೊಂದು ವ್ಯಾಪಕತೆ ಪದ್ಮಕ್ಕೆ ಯಾಕೆ ಅಂತ ಹುಡುಕಾಟ ಮಾಡಿದ್ದರ ಫಲಶ್ರುತಿಯಾಗಿ ಪದ್ಮಗಂಧಿ ರೂಪಿತವಾಯಿತು. ಆಧುನಿಕತೆಯವರೆಗೂ ಕೂಡ ಅರ್ವಾಚೀನದಲ್ಲಿ ಅದೇ ನಾವು ಹೇಳಿದ ಹಾಗೆ ಒಂದು ಯಾವುದೋ ವಾಹನದಲ್ಲಿ ಹಿಂದೆ ಪದ್ಮದ ಅಥವಾ ನಮ್ಮ ಮನೆಗಳಲ್ಲಿ ಇರ್ಬೋದಾದ ಎಲ್ಲರ ಹೆಸರುಗಳಲ್ಲಿ ಪದ್ಮ ಅನಿವಾರ್ಯವಾಗಿಬಿಡುತ್ತೆ. ಈ ಥರದೆಲ್ಲವೂ ಅರ್ವಾಚೀನವೇ. ಹಾಗಾಗಿ ಆಧುನಿಕತೆಯವರಿಗೆ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅದನ್ನು ಸೋದಾಹರಣೆಗೆ ವಿವರಿಸೋದಾದರೆ ನಮ್ಮ ಭಾರತದ ನಾಗರಿಕರ ಅತ್ಯುಚ್ಚ ಪ್ರಶಸ್ತಿ ಇದೆ, ಅದಕ್ಕೂ ಪದ್ಮ, ಅಥವಾ ನಮ್ಮ ಇದೇನು ಪ್ರಶಸ್ತಿಗಳನ್ನ ಚಿತ್ರರಂಗಕ್ಕೆ ಕೊಡ್ತಿದ್ರೆ ಅದಕ್ಕೂ ಪದ್ಮ, ಎಲ್ಲಕ್ಕೂ ಪದ್ಮ. ಯಾವುದೋ ಒಂದು ವ್ಯವಸ್ಥೆಯ ಒಂದು ಪಕ್ಷಕ್ಕೆ ಬೇಕಾಯಿತು ಅಂದರೆ ಅದಕ್ಕೂ ಪದ್ಮವೇ ಅನಿವಾರ್ಯವಾಗುತ್ತೆ. ಈ ಥರದ್ದೆಲ್ಲ ಗಮನಿಸ್ಕೊಂಡಾಗ ವಿದುಷಿ ಅವರ ಕಣ್ಣಿಗೆ ಕಂಡಂತಹ ಪದ್ಮವನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಅವರಲ್ಲಿ ಅದನ್ನು ಉತ್ಖನನ ಆದಂಥ ಸಂಗತಿಗಳನ್ನು ಒಂದು ಚಿತ್ರರೂಪದಲ್ಲಿ ಕೂಡ ಹೊರಟಾಗ ಆದಂತಹ ದೊಡ್ಡ ಬೆಳವಣಿಗೆ ಇದೆಯಲ್ಲ, ಅಲ್ಲಿಂದ ಆರಂಭಗೊಂಡು ಅದನ್ನು ನೋಡಿದ ಮೇಲೆ ಅನೇಕರು ಕಣ್ಣೀರಾದದ್ದು ನೋಡಿದ್ದೀನಿ ನಾನು. ಅಂದರೆ ಕಣ್ಣೀರಾದದ್ದು ಹೇಳಿ ಅಂದರೆ ಇವು ನೋಡಿದ ತಕ್ಷಣ ತಲೆನೋವು ಬಂತು ತಲ್ಲಹದು. ಈ ವ್ಯಾಪಕತೆ, ಈ ವಿಸ್ತಾರ, ಇಲ್ಲಿರೋ ಅಡಕ, ಇಲ್ಲಿರೋ ಮಾಹಿತಿಯ ಕಣಜ 1000 ವರ್ಷಗಳ ಪರ್ಯಂತ ನಾವೆಲ್ಲ ಮಾಹಿತಿ ವಂಚಿತರಾಗಿದ್ಬಿಟ್ವಲ್ಲ ಅಂತ ಹಿರಿಯರು, ವಿದ್ವಲ್ಲೋಕ, ಸಾರಸ್ವತಲೋಕ, ಸಾಮಾನ್ಯರು, ಶ್ರೀಸಾಮಾನ್ಯರು, ಅಸಾಮಾನ್ಯರು ಎಲ್ಲರೂ ಅದಕ್ಕೆ ಬಾಗಿ ಒಂದ್ಸದನ್ನು ನೋಡಿ ನಾವು ಮನಸ್ಸು ತುಂಬ ಪ್ರಫುಲ್ಲ, ನಾವು ಜೊತೆಗೆ ಎತ್ತದ್ದಿದೆ ಆ ದಿನಗಳು ಇವೆ. ಅಂದರೆ ಪ್ರದರ್ಶನಗಳನ್ನು ಬರೀ ಕೇವಲ ಯಾರಿಗಾರು ವಿದ್ವಲ್ಲೋಕಕ್ಕೆ, ಸಾರಸ್ವತಲೋಕಕ್ಕೆ ಅಷ್ಟೇ ಸೀಮಿತವಾಗಿಸಿದೆ, ಬಿಡುಗಡೆಯಾದ ನಂತರವೂ ವಾರಗಳ ಗಟ್ಟಲೆ
ಜನಭರಿತ ಪ್ರದರ್ಶನಗಳನ್ನು ಚಿತ್ರಮಂದಿರಗಳಂತ ಕಾಣ್ತು. ಈಗಲೂ ಅಷ್ಟೇ ಬೇಡಿಕೆ ಅದಕ್ಕಿದೆ ಅನ್ನೋದನ್ನು ನಾವು ಪದ್ಮಗಂಧಿ ಕುರಿತಾಗಿ ಹೇಳೋದಾದರೆ ಹೆಮ್ಮೆ ಮೂಡುತ್ತೆ. ಯಾಕೆಂದರೆ ಮಾಧ್ಯಮದ ನಾಗ ಹೇಳಿದಾಗೆ ಮಾಧ್ಯಮದ ಸದ್ಬಳಕೆ ಮಾಡಿಕೊಂಡಿದ್ದೇವೆ ಅನ್ನೋದ್ರ ತೃಪ್ತಿ ಇದೆ. ಇದರ ಕಪಾಟಿನಾಯಸ್ಸು ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಬಿಡುಗಡೆಯ 6 ತಿಂಗಳ ನಂತರವೂ ಮಾನ್ಯ ಬಿ ಗಣಪತಿ ಅಥವಾ ವಾಂಗಿಲ್ ನಾವು ಇದನ್ನು ನಾವು ಈಗಲೂ ಚರ್ಚೆ ಮಾಡ್ತಿದ್ದೇವೆ ಅನ್ನೋದು ಇದಕ್ಕೆ ಸಿಕ್ಕ ಶ್ರೇಯ ಅಂತ ಹೇಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಚಿತ್ರ ಮಾಡಿದ್ದೇವೆ, ನಾವು ಹೆತ್ತ ಹೆಗ್ಗಣ ಅದಕ್ಕಾಗಿ ತುಂಬ ಮುದ್ದು ಇದೆಲ್ಲ ಹೇಳ್ತೇವೆ. ಇದು ಮುದ್ದಿಗಾಗಿ ಅಲ್ಲ, ಬೌದ್ಧಿಕ ಔನ್ನತ್ಯಕ್ಕಾಗಿ ನಾವು ಗುದ್ದು ಯೋಚನೆ ಮಾಡ್ತೀನಿ ನಾನು. ಎಷ್ಟೋ ಜನರಿಗೆ ಹೌದು ನಮ್ಮ ಬೌದ್ಧಿಕ ಔನ್ನತ್ಯವನ್ನು ಯಾಕೆ ನಾವು ಹೀಗೆ ವಿಸ್ತರಿಸ್ಕೊಳ್ಳಿಲ್ಲ, ಯಾಕೆ ಇದ್ರ ಬಗ್ಗೆ ಆಲೋಚನೆ ಕೂಡ ಮಾಡಲಿಲ್ಲ ಯಾಕೆ ಅಂತ ಎಷ್ಟೋ ಜನರು ಹುಬ್ಬೇರಿಸಿದಾಗ ನಮಗನ್ಸೋದು ನಾವು ಸಾರ್ಥಕ ಕೆಲಸ ಕೃತಕೃತ್ಯ ಅನ್ನೋದು ಇದು ಸಾರ್ಥಕ ಭಾವ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದವಲ್ಲ. ಆ ಥರದ ಅವಕಾಶ ನಮಗೆ ಕೊಡಮಾಡಿದ್ದಕ್ಕಾಗಿ ನಾನು ವಿದುಷಿಯವರಿಗೆ ಸರ್ವದಾ ಕುಣಿಯಾಗಿರ್ತೇನೆ, ಆಭಾರ ಹೋಗ್ತೇನೆ. ಮತ್ತು ಇಂಥ ಕಾರ್ಯಕ್ರಮ ತುಂಬ ಎಷ್ಟೋ ಬಾರಿ ವಿದುಷಿಯವರು ಹೇಳಿದಾಗ ಅನೇಕರು ನೋಡಬೇಕು ಅಂತ ಬಯಸಿದ್ದೇನೆ, ಆದರೆ ತುಂಬ ಜನರು ಅಷ್ಟೊಂದು ಮನಸ್ಸು ಕೊಡೋದಿಲ್ವಲ್ಲ ಅಂತ ಹೇಳಿದಾಗ ಗಮನದಲ್ಲಿಯೂ ಮನ ಇದೆ ಅಂತ ಯೋಚನೆ ಮಾಡಿದನು ನಾನು. ಮನ ಇದೆ. ಹಾಗಾಗಿ ಘನವಾದ ಈ ಸಂಗತಿಗಳನ್ನು ಗಮನವಿಟ್ಟು ನೋಡಿದಂಥ ಅನೇಕರಿದ್ದಾರೆ. ಆ ಎಲ್ಲರೂ ನಿಜವಾಗಿಯೂ ಪ್ರಾತಸ್ಮರಣೀಯರು, ಸಂಧ್ಯಾ ವಂದನೀಯರು. ಆ ಪುಣ್ಯಾತ್ಮರು ಇದನ್ನು ನೋಡಿದ ನಂತರ ಕೇವಲ ಸುಮ್ಮನೆ ಮನೆಗೆ ಹೋಗಿಲ್ಲ, ನೋಡಿ ತಾವೇ ಈಗ ಶುರು ಮಾಡೋದನ್ನ ಹೇಳಿದ್ರಿ ಎಂಥ ಘನವಾದ ಅಡಕ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಮಹಿಮಾ ಮಂಡನ ಮಾಡಿಕೊಳ್ಳೋದು ಆತ್ಮರತಿಗೆ ಏನು ಬೇಕಾದ್ರೂ ಹೇಳ್ಕೊಳ್ಬೋದು. ನಮ್ಮ ಚಿತ್ರ ತುಂಬ ಅದ್ಭುತವಾದ್ದು ಸಬೋದಿರ್ತಲ್ಲ, ಅದೊಂದು ವರ್ಗವೇ ಬೇರೆ. ಆದರೆ ಅದನ್ನು ನಾನು ಬಾರಿ ಸ್ಪಷ್ಟ ಮಾಡ್ತೇನೆ ನಮ್ಮ ವೀಕ್ಷಕ ವರ್ಗವರಿಗೆ. ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಲಿತದ್ದು ತುಂಬಾ ಇದೆ. ಚಲನಚಿತ್ರದಲ್ಲಿ ಭಾಗವಹಿಸಿದ್ದು, ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು. ಮಾಡಬೇಕು ತಾವು ಅಂದಾಗ ನಾನು ಹೇಳಿದೆ ಸದಭಿರುಚಿಯ ಯಾವ ಗಾಯನಾದರೂ ನಾನು ಮಾಡ್ತೇನೆ. ಪದ್ಮಗಂಧಿ ಇದು ಆ ಥರದ ಮಹಿಮಾ ಮಂಡನವೋ ಅಥವಾ ಆತ್ಮರತಿಯೋ ಅದರ ಅಲ್ಲ. ಇದು ಅದರ ಬದಲಿಗೆ ಪದ್ಮಗಂಧಿ ಒಂದೊಮ್ಮೆ ಮಾಡದೆ ಉಳಿದಿದ್ದರೆ ಕೆಲವು ಶತಮಾನಗಳ ಪರ್ಯಂತ ಅಲ್ಲಲ್ಲಿ ಬಿಡಿಯಾಗಿ ಉಳಿದು ಹೋಗಿರ್ಬೋದಂಥ ಮಾಹಿತಿ ಇದೆಯಲ್ಲ, ಒಂದೆಡೆ ಅದು ಖಂಡಿತವಾಗಿ ಕ್ರೋಢೀಕೃತವಾಗ್ತಾನೆ ಇಲ್ಲ. ಅಂಥ ಕ್ರೋಢೀಕರಣಕ್ಕೆ ಬೆನ್ನೆಲುಬಾಗಿ ನಿಂತು ಅದೆಲ್ಲ ಹೇಳಬಾರ್ದು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಆದರೂ ಸಹ ತಮ್ಮ ಸರ್ವಸ್ವವನ್ನು ಇದಕ್ಕಾಗಿ ತೊಡಗುವಂಥ ಇಂಥ ಪ್ರೊಫೆಸರ್ಸ್ ಲೀಲಾ ಅವರ ಸಂಖ್ಯೆ ಅಧಿಕ ಆಗಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಅದು ಪ್ರೊಫೆಸರ್ ಲೀಲಾ ಅವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದನ್ನೇ ಅವರಲ್ಲದೆ ಮತ್ತೆ ಇನ್ಯಾರು ನೋಡಿ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಮತ್ತು ಅದಾದ ನಂತರವೂ ಈಗ ಅವರ ಅಳಲು ಏನು ಅಂತಂದರೆ, ಏನು ನೀವೆಲ್ಲ ಇಷ್ಟೊಂದರಲ್ಲಿ ವಿದ್ವಾಂಸರಿದ್ದೀರಿ ಅಥವಾ ಪ್ರಾಚಾರ್ಯರಿದ್ದೀರಿ, ಬೋಧಿಸ್ತೀರಿ, ಉಪನ್ಯಾಸಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೊಂಚವಾದರೂ ಸಹಜ ಕುತೂಹಲ ಬೇಡವೇ ಅಂತ ಹೇಳಿದಾಗ ನಮ್ಗೆ ಅನಿಸುವಂಥದ್ದು ಹೌದಲ್ವೇ, ಅವ್ರು ಹೇಳ್ತಿರೋದು ನಿಜ ಅಲ್ವೇ ದಿಟ. ನಮ್ಮ ಈ ಸ್ಮೃತಿ ಇದೊಂದು ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವು ಸ್ಮೃತ್ಯಂತರ ಬದುಕನ್ನು ಬದುಕ್ತಿದ್ದೀವಿ ಯೋಚನೆ ಮಾಡಿದ್ದೀವಿ. ಸ್ಮೃತಿ ಮತ್ತು ಅಂತರ ಸ್ಮೃತಿ ಪಟ್ಟು ನಿಂತ್ಕೊಳ್ಬೇಕಾದ ಸಂಗತಿಯನ್ನು ವಿಸ್ಮೃತಿಗೆ ಸರಿಸ್ತಾ ಇದ್ದೇವೆ. ಅದನ್ನು ನಾವು ಚಾಚು ಹಿಡಿದು ಅದಕ್ಕೊಂದು ರೂಪ ಕೊಟ್ಟು ದೃಶ್ಯರೂಪಕ ಕೊಟ್ಟು ಒಂದು ಚಿತ್ರ ಮಾಡಿ, ಇಷ್ಟೇ ಅಲ್ಲದೆ ಇದನ್ನು ಅನೇಕ ಬೇರೆ ಬೇರೆ ದೇಶಗಳಲ್ಲಿ ಈ ಚಿತ್ರಕ್ಕೆ ಅದಕ್ಕೆ ಮಾನ್ಯತೆ ಸಿಕ್ಕಿರುವಂಥದ್ದು, ಮನ್ನಣೆ ಸಿಕ್ಕಿರುವಂಥದ್ದು. ಭಾರತೀಯ ಚಿತ್ರ ಇದು ಅತ್ಯುತ್ತಮ ಚಿತ್ರ ಅಂತ ಹೇಳಿರುವಂಥದ್ದು ಎಲ್ಲ ಸಾಲಿಗೆ ಸೇರ್ಕೊಳ್ಳುತ್ತೆ ಅಂತ ಅದರ ಸೇರ್ಪಡೆ ಆಗಿರ್ತದೆ. ಇದಕ್ಕಿಂತಲೂ ಮಿಗಿಲಾದ ಕೃತಕೃತ್ಯ ಭಾವ ಅಥವಾ ಸಾರ್ಥಕ್ಯ ಭಾವ ನಮಗೆ ಬೇರೊಂದು ಬೇಡ ಅನ್ಸುತ್ತೆ. ಹಾಗಾಗಿ ಪದ್ಮಗಂಧಿಗೆ ನಿರಂತರ ಜಯ ಅಂತ ನಾವಂತೂ ಮುಂದಿನ ಅನೇಕ ಶತಮಾನಗಳ ಪರ್ಯಂತ ಇದೊಂದು ಆಕರ ಮತ್ತು ಆಧಾರ ಸಹಿತವಾದಂಥ ದೃಶ್ಯಕೃತಿ ಎಂಬುದಕ್ಕೆ ಅಡ್ಡಿಯಿಲ್ಲ. ಮೇಡಮ್, ನಾನು ನಿಮ್ಮನ್ನು ಮಾತಿಗೆ ಎಳೆಯುವ ಮೊದಲು ಒಂದು ಅಭಿನಂದಿಸಬೇಕು. ಯಾಕೆಂತಂದರೆ ಈ ಪದ್ಮಗಂಧಿಯ ಮೂಲಕ ನೀವು ಭಾರತದ ಒಟ್ಟು ಸಾಂಸ್ಕೃತಿಕ ಜಗತ್ತಿನ ಒಂದು ಸಂಪತ್ತನ್ನು ಒಂದು ಸಣ್ಣ ರುಚಿಯಾಗಿ ತೋರಿಸಿದೆ. ಒಂದು ಪದ್ಮವೇ ಇಷ್ಟು ಅಗಾಧವಾಗಿ ಆಕರವಾಗಿ ನಮಗೆ ಗೋಚರಿಸುವುದಾದರೆ ಇನ್ನು ಇಡೀ ಭಾರತೀಯ ಸಂಸ್ಕೃತಿಯ ಆಳದಲ್ಲಿ ಎಂತೆಂಥ ಮುತ್ತು ರತ್ನಗಳು, ಎಂತೆಂಥ ನಿಧಿಗಳು ಇರಬಹುದು. ನನಗೆ ವಿಸ್ಮಯ ಆಯಿತು. ಯಾಕೆಂದರೆ ನಾವು ಇಡೀ ಭಾರತ ಪದ್ಮಮಯವಾಗಿದೆ. ಅತ್ಯಂತ ಉತ್ಕೃಷ್ಟವಾದಂಥ ಪ್ರಶಸ್ತಿಯಿಂದ ಪ್ರಾಶಸ್ತ್ಯದವರೆಗೆ ಪ್ರತಿಯೊಂದು ಪದ್ಮದ ಹೆಸರಿನಲ್ಲಿ ಇದೆ. ನಾವು ಗಮನಿಸಿದ್ದೇವೆ. ಪದ್ಮಾಸನದಿಂದ ಶುರುವಾಗಿ ಅದು ಅಲ್ಲಿಯವರೆಗೆ ಹುಟ್ಟುತ್ತದೆ. ಆದರೆ ಅದರ ಆಳದಲ್ಲಿ ನೀವು ಪದ್ಮಗಂಧಿಯನ್ನು ಮಾಡುವುದರ ಹಿಂದೆ ಯಾಕೆ ಲೀಲಾ ಅವರೇ ಮಾಡ್ಬೋದು ಅಂತಂದರೆ, ನಿಮಗೆ ಭಾರತೀಯ ಸಂಸ್ಕೃತಿಯ ಮೇಲೆ ಅಂಥ ಒಂದು ಅಧ್ಯಯನದ ಹಿಡಿತ ಇರೋದು. ನಿಮಗೆ ಇದರ ಈ ಆಸೆ ಅಥವಾ ಆಕಾಂಕ್ಷೆ, ಈ ಯೋಚನೆ ಹೇಗೆ ಬರ್ತಿದೆ? ವಂದಿಸುವುದಾದಿಯಲೇ ಗಣನಾಥನ ಗಣಪತಿ. ನಾನು ಹೇಳಬೇಕು ಅಂತಿದ್ದನ್ನು ನೀವೇ ಹೇಳಿದ್ದಾಯಿತು. ಇದು ಪದ್ಮಗಂಧಿ, ಇದು ಒಂದು ಸಿನಿಮಾ ಹೌದು. ನನ್ನ ಅಧ್ಯಯನದ ಹಿನ್ನೆಲೆಯಿಂದ ಒಡಮೂಡಿರುವಂತಹ, ಮೈದಾಳಿರುವಂತಹ ಅಪೂರ್ವವಾದಂತಹ ಸಿನಿಮಾ ಪುಷ್ಪ ಹೌದು. ಆದರೆ
ಇದು ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ಭಾರತೀಯ ಈ ಅಗಾಧ ಶ್ರೀಮಂತವಾದಂಥ ಸಂಸ್ಕೃತಿಗೆ ಈ ಕಶ್ಚಿತ್ ಲೀಲಾ ಅದರ ಅಡಿದಾವರೆಗಳಲ್ಲಿ ಸಮರ್ಪಿಸ್ತಾ ಇರುವಂತಹ ಕುಸುಮಾಂಜಲಿಗಳು ಅಂತ ಹೇಳ್ಬೋದು. ನೀವು ಹೇಳಿದ್ರಲ್ಲ, ಎಷ್ಟೊಂದಿದೆ ಈ ಸ್ಟ್ರ್ಯಾಂಡ್ಸ್ ಅಂತ ಹೇಳ್ತಾರಲ್ಲ, ಎಷ್ಟು ನೂಲುಗಳು, ಎಷ್ಟು ಎಳೆಗಳು ಸೇರಿ ಇದು ಶ್ರೀಮಂತವಾಗಿದೆ. ಅದರಲ್ಲಿ ಒಂದು ಕಮಲ ಪುಷ್ಪ. ಈ ಕಮಲ ಪುಷ್ಪದ್ದೇ ಇಷ್ಟಿರ್ಬೋದಾದ್ರೆ ಮಿಕ್ಕಿದ್ದೀನಿ ಎಷ್ಟಿದ್ದರೆ ಒಳ್ಳೆಯ ಪ್ರವೇಶ ಅಂತ. ಭಾರತೀಯ ಸಂಸ್ಕೃತಿಯನ್ನು ಗಮನಿಸುವವರಿಗೆ ಈ ಪದ್ಮಗಂಧಿ ಒಂದು ಒಳ್ಳೆಯ ಪ್ರವೇಶ ಇದೆ. ನೀವು ತುಂಬ ಸರಿಯಾಗಿ ಗ್ರಹಿಸಿದ್ದೀರ. ಸೊ ಇದು ನಾನು ನಮ್ಮ ಸಂಸ್ಕೃತಿಗೆ ಕೊಡ್ತಾ ಇರುವಂಥ ಒಂದು ಗೌರವ, ನಾನು ಅದಕ್ಕೆ ಸಲ್ಲಿಸ್ತಾ ಇರುವಂಥ ಒಂದು ಪ್ರಣಾಮಾಂಜಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇದು ಯಾಕೆ ಅಂತಲೂ ಪ್ರಶ್ನೆ ಬರುತ್ತೆ. ಈಗ ನೋಡಿ, ನಮ್ಮ ಸುಚೀಂದ್ರ ಹೇಳಿದ್ರು, ಅವತ್ತಿಂದ ಅದನ್ನೆಲ್ಲ ಸೇರಿಸ್ಕೊಂಡು ಬಂದು ಅದಕ್ಕೊಂದು ರೂಪ ಕೊಡುವಾಗ ನಾವು ಪ್ರವೇಶ ಮಾಡಿದ್ವಿ ಅಂತ. ಈಗ ನೋಡಿ, ಆಗಲೇ ಅವರು ಹೇಳಿದ್ರು, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಸೃಷ್ಟಿ ಆರಂಭ ಆಗೋದು ಪದ್ಮನಾಭ ಆದನ ನಾಭಿ ಕಮಲದಿಂದ ಬ್ರಹ್ಮೋತ್ಪತ್ತಿಯಾಗಿ ಅಲ್ಲಿಂದ ಸೃಷ್ಟಿ ಆಗುತ್ತೆ ಬ್ರಹ್ಮಾಂಡ ಆಗ. ಇವತ್ತು ಸಿನಿಮಾ ಅತ್ಯಂತ ನಮಗೆ ಪ್ರಕೃತವಾಗಿರುವಂಥದ್ದು, ಪ್ರಸ್ತುತವಾಗಿರುವಂಥದ್ದು ಸಿನಿಮಾ ಪ್ರಶಸ್ತಿಗಳು. ಸಿನಿಮಾನೇ ಆಗಿದೆ ಇದು ಪದ್ಮಪುಷ್ಪ. ಅದರಲ್ಲಿ ಅತ್ಯುತ್ಕೃಷ್ಟವಾದಂತಹ ಪ್ರಶಸ್ತಿ ಯಾವುದು? ಸ್ವರ್ಣಕಮಲ. ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ನಾವು, ನಮ್ಮ ಸಂಸ್ಕೃತ ಸಿನಿಮಾಗೆ, ಆದಿಶಂಕರಾಚಾರ್ಯ ಸಿನಿಮಾಗೆ ಸ್ವರ್ಣಕಮಲ ಬಂತು ಕರ್ನಾಟಕ. ಅದರಿಂದ ಅವ್ರಿಗೂ ಒಂದು ನಮಸ್ಕಾರವನ್ನು ಹೇಳೋಣ ಈ ಸಂದರ್ಭದಲ್ಲಿ. ನೆಕ್ಸ್ಟ್ ಬೆಸ್ಟ್, ಎರಡನೇದು ಅತ್ಯುತ್ತಮವಾದದ್ದು ಯಾವುದು ಅಂತ ಹೇಳಿದ್ರೆ, ಉತ್ತಮವಾದಂಥ ಪ್ರಶಸ್ತಿ ಅದು ರಜತ ಕಮಲ ಆಗಿರುತ್ತೆ. ಮತ್ತು ಇನ್ನು ಸಿವಿಲಿಯನ್ ಅವಾರ್ಡ್ಸ್ ಇದನ್ನೆಲ್ಲ ಸೇರಿಸಿ ನಾನು ಹಾಡೇ ಬರೆದಿದ್ದೀನಿ. ಅದರಲ್ಲಿ ಒಟ್ಟಿನಲ್ಲಿ ಆದಿಯಿಂದ ಹಿಡಿದು, ಸೃಷ್ಟಿಯಿಂದ ಹಿಡಿದು ಸಿನಿಮಾದವರೆಗೆ ಸಂಪೂರ್ಣ ಕಮಲವೇ ಇದೆಯಲ್ಲ, ಇದು ಒಂದು. ಮತ್ತು ನೀವು ಮಧ್ಯದ ಪತನಗಳಿಗೆ ಹೋದರೆ, ವೇರಿಯಸ್ ಪೀರಿಯಡ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋದರೆ ಎಲ್ಲಿ ನೋಡಿದ್ರೂ ಕೂಡ, ಅಂದರೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಸ್ ಅಂತಿದೆ, ಸರ್ಜನಾತ್ಮಕವಾದಂತಹ ಈ ಅಭಿವ್ಯಕ್ತಿಗಳಿದೆಯಲ್ಲ ಮನುಷ್ಯಂದು, ಅದು ಸಂಗೀತವಾಗಲಿ, ಸಾಹಿತ್ಯವಾಗಲಿ, ನೃತ್ಯವಾಗಲಿ, ನಮ್ಮ ನಿಗೂಢವಾದಂತಹ ಜಗತ್ತಿನೆಡೆಗೆ ಪಯಣ ಮಾಡಿರೋವಂಥದ್ದು ನಮ್ಮ ಜನರು. ಅಂದರೆ ಅದು ತಂತ್ರಶಾಸ್ತ್ರವಾಗಲಿ, ಮಂತ್ರಶಾಸ್ತ್ರವಾಗಲಿ, ವೇದ ಆಗಲಿ, ಉಪನಿಷತ್ತಾಗಲಿ, ಗೀತೆಯಾಗಲಿ, ಎಲ್ಲದರಲ್ಲೂ ಕಮಲವೇ ಬರುತ್ತಲ್ಲ. ಈಗ ಅವರು ಹೇಳಿದ್ರು ಯೋಗ ಅಂತ, ಯೋಗಶಾಸ್ತ್ರದಲ್ಲಿ ಕಮಲದ್ದು ಎಷ್ಟೊಂದು ಬಂದಿದೆ. ಅವ ಎತ್ಕೊಳ್ತಾನೆ ಪದ್ಮಾಸನ, ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾಳೆ ನಮ್ಮ ಚಕ್ರ ವ್ಯವಸ್ಥೆಯಲ್ಲಿ ಅದನ್ನೇ ಅಲ್ವೇ. ಹೀಗೆ ಯಾವುದೇ ನೀವು ಒಂದು ಕ್ಷೇತ್ರವನ್ನು ತಗೊಳ್ಳಿ, ಅದು ಸರ್ಜನಾತ್ಮಕವಾಗಿರುವಂಥದ್ದಾಗಲಿ ಅಥವಾ ವಿವರಣಾತ್ಮಕವಾಗಿರುವಂಥದ್ದಾಗಲಿ ಪ್ರತಿಮಾತ್ಮಕವಾಗಿರುವಂಥದ್ದಾಗಲಿ ಎಲ್ಲೇ ತಗೊಂಡ್ರೂ ಕೂಡ ಅಲ್ಲಿ ಕಮಲ ಇದೆ. ಏನಿದರ ಪ್ರಾತಿನಿಧ್ಯ, ಯಾತಕ್ಕೆ ಇಷ್ಟೊಂದು ಪ್ರಾಮುಖ್ಯ, ಯಾತಕ್ಕೆ ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕಮಲವನ್ನು ಕೊಂಡಾಡ್ತಾ ಬರ್ತಾ ಇದ್ದಾರೆ ನಮ್ಮ ಜನ. ನಾನು ಹೇಳಿದೆ ಸೃಷ್ಟಿಯಿಂದ ಸಿನಿಮಾವರೆಗೆ. ಯಾತಕ್ಕೆ ಸಿನಿಮಾಗೂ ಕೂಡ ಬೆಸ್ಟ್ ಅವಾರ್ಡ್ಸ್ಗೆ ಪದ್ಮಗಳನ್ನು ಇಟ್ಕೊಂಡಿದ್ದಾರೆ, ಬೆಸ್ಟ್ ಸಿವಿಲಿಯನ್ ಅವರ್ ನಾಗರಿಕ ಪ್ರಶಸ್ತಿಗಳಿಗೆ ಯಾಕೆ ಕಮಲವನ್ನು ಇಟ್ಕೊಂಡಿದ್ದಾರೆ. ಇದು ಒಂದು ಸ್ವಲ್ಪ ಒಟ್ಟಿಗೆ ಯೋಚನೆ ಮಾಡಿದಾಗ ತುಂಬ ಕುತೂಹಲ ಮೂಡ್ತು. ಆವಾಗ ಸಾಹಿತ್ಯ, ಸಂಗೀತ ಇದರಲ್ಲೆಲ್ಲ ಏನೇನು ಮಾಡಿದ್ದಾರೆ ನಮ್ಮ ಹಿರಿಯರು. ಈಗ ಉದಾಹರಣೆ ಕಾಳಿದಾಸ ಇಸ್ ದಿ ಬೆಸ್ಟ್ ಪೊಯೆಟ್, ಪ್ರಿನ್ಸ್ ಅಮಾಂಗ್ ಪೊಯೆಟ್ಸ್ ಅಂತ ಹೇಳ್ತಾರೆ, ಕವಿಕುಲ ಗುರು ಅಂತ ಹೇಳ್ತೀವಿ ನಾವು ಕಾಳಿದಾಸನಿಗೆ. ಕಾಳಿದಾಸನಲ್ಲಿ ಅದು ಎಷ್ಟು ವಿಧವಾಗಿ ಕಮಲ ಪುಷ್ಪದ ಬಗ್ಗೆ ಬರುತ್ತೆ. ಈಗ ನಾನು ಹೇಳಿದೆ, ಈ ತಂತ್ರಮಂತ್ರಗಳಲ್ಲಿ ಇದರ ಆಧ್ಯಾತ್ಮಿಕವಾದಂತಹ ಮಿಸ್ಟಿಕ್ ಅಂತ ಆನುಭಾವಿಕವಾದಂತಹ ಅಂಶಗಳು ಬರುತ್ತೆ. ಆದರೆ ಇದರಲ್ಲಿ ನಿತ್ಯ ಜೀವನದಲ್ಲಿ ಇರುವಂತಹ ಈ ಫ್ಯಾಷನ್ ಆಗಲಿ, ಅಂದರೆ ಬೆಳಗು, ಬಿಂದಾಣ, ವಿಲಾಸ, ಉಲ್ಲಾಸ, ಇದರ ಪ್ರತೀಕವಾಗಿ ಕಮಲ ಬಂದಿದೆ. ಅದನ್ನು ನಾನಾ ವಿಧವಾಗಿ ಬಳಸಿದ್ದಾರೆ ಕಮಲವನ್ನು. ಅದನ್ನು ಕಣ್ಣಿಂದ ಹಿಡಿದು ಎಲ್ಲದಕ್ಕೂ ಕೂಡ ಉಪಮೆ ಅಂತ ಹೇಳಿದ್ರೆ ಕಮಲವೇ ಬರುತ್ತೆ ಅಲ್ವೇ. ಕರ ಅರವಿಂದೇನ ಪದ ಅರವಿಂದಂ ಮುಖ ಅರವಿಂದೇ ವಿನಿಮೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಕೈಯೆಂಬ ಕಮಲದಿಂದ ಕಾಲೆಂಬ ಕಮಲವನ್ನೆತ್ತು ಬಾಯೆಂಬ ಕಮಲದಲ್ಲಿ ಇಟ್ಕೊಳ್ತಾ ಇರುವಂಥ ಬಾಲಮುಕುಂದನನ್ನು ಸ್ಮರಿಸ್ತೇನೆ. ಹೀಗೆ ಅಂದರೆ ಉತ್ಕೃಷ್ಟತೆಯ, ಶ್ರೇಷ್ಠತೆಯ, ಸುಂದರವಾಗಿರುವಂಥದ್ದು, ಸುಗಂಧಮಯವಾಗಿರೋದು ಎಲ್ಲವನ್ನು ಕೂಡ ಕಮಲಕ್ಕೆ ಹೋಲಿಸುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಕಾಣ್ತಾ ಇದೆಯಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆ ಮೂಡಿ ಅದಕ್ಕೆ ನಾವು ಪೂರಕವಾಗಿ
ನಮಗೆ ಏನೇನೋ ದೊರೆಯುತ್ತೆ. ನಾನು ಹೇಳಿ ಕೇಳಿ ಸಂಸ್ಕೃತದ ವಿದ್ಯಾರ್ಥಿ ಪಾಠ ಮಾಡ್ತಾ ಇರ್ತೇನೆ, ಮತ್ತು ಓದ್ತಾನೂ ಇರ್ತೇವೆ. ಎಲ್ಲಿ ನೋಡಿದ್ರೂ ಕೂಡ ಕಮಲ. ಭಾಗವತವನ್ನು ಓದ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಕುಂತಿ ಕೃಷ್ಣನನ್ನು ನಮಸ್ಕಾರ ಮಾಡ್ತಾರೆ. ನಮಃ ಪಂಕಜನಾಭಾಯ, ನಮಃ ಪಂಕಜಮಾಲಿನೆ, ನಮಃ ಪಂಕಜನೇತ್ರಾಯ, ನಮಸ್ತೆ ಪಂಕಜಾಂಧ್ರೆಯೇ. ಕುಂತಿ ಕೃಷ್ಣನಿಗೆ ನಮಸ್ಕಾರ ಮಾಡೋದು. ಕುಂತಿ ಕೃತಕೃಷ್ಣ ಪ್ರಾರ್ಥನಾ ಅಂತ ಅಲ್ಲಲ್ಲಿ ಇದನ್ನೇ ಹಾಕ್ತಾರೆ. ಎಲ್ಲವೂ ಕೂಡ ಕಮಲವೇ. ಯಾಕೆ ಅಂದರೆ ಭಾಗವತದ ಕಾಲ ಏನು, ಇವತ್ತು ಸಿನಿಮಾ ಕಾಲ ಏನು ಅಂದರೆ ಕಂಟಿನ್ಯೂಸ್ಲಿ ಅವರ್ ಪೀಪಲ್ ಹ್ಯಾವ್ ಮೇಂಟೈನ್ಡ್, ರೀಟೈನ್ಡ್ ದಿ ಬ್ಯೂಟಿ, ದಿ ಡಾಮಿನೆಂಟ್ ಪ್ರೆಸೆನ್ಸ್ ಆಫ್ ಲೋಟಸ್ ಪ್ರತಿಯೊಂದು ಕ್ಷೇತ್ರದಲ್ಲೂ. ಕಮಲಂ